RCB CSKನ ಮನೆಗೆ ಕಳಿಸಿ ಪ್ಲೇ ಆಫ್ಗೆ ಎಂಟ್ರಿ ಕೊಡ್ತಾರೆ. ಶನಿವಾರ ಮ್ಯಾಚ್ ಇದೆ. ಆಲ್ಮೋಸ್ಟ್ ಶನಿವಾರದ ಮ್ಯಾಚ್ ಬೆಂಗಳೂರಿನಲ್ಲೇ ಇರೋದ್ರಿಂದ ಹೋಮ್ ಗ್ರೌಂಡ್ನ ಸಪೋರ್ಟ್ RCB ಟೀಮ್ಗೆ ಸಿಗೋದ್ರಿಂದ ಬೆಂಗಳೂರಿನಲ್ಲಿ RCB ವರ್ಸಸ್ ಚೆನ್ನೈ ಮ್ಯಾಚ್ಗೆ ಯಾವ ತರ ಕ್ರೇಜ್ ಇರುತ್ತೆ, ಬೇರೆ ಎಲ್ಲಾ ತಂಡಗಳ ಮೇಲೆ ಆಡುವ ಮ್ಯಾಚ್ಗಿಂತ RCB ವರ್ಸಸ್ ಚೆನ್ನೈ ಮ್ಯಾಚ್ಗೆ ಬೆಂಗಳೂರಿನಲ್ಲಿ ಅದು ಎಸ್ಪೆಷಲಿ ತುಂಬಾ ಕ್ರೇಜ್ ಅಂತೂ ಇರುತ್ತೆ. ಹೋಮ್ ಗ್ರೌಂಡ್ನ ಸಪೋರ್ಟ್ನಲ್ಲಿ ಫ್ಯಾನ್ಸ್ನ ಮಧ್ಯೆ ಈ ಮ್ಯಾಚ್ ಅನ್ನ 18ರಿಂದ 20 ರನ್ಗಳ ಅಂತರದಲ್ಲಿ ಗೆದ್ದು ಪ್ಲೇ ಆಫ್ಗೆ RCB ಎಂಟ್ರಿ ಕೊಡುತ್ತಾ. ಇನ್ನೊಂದೇ ಮೆಟ್ಟಿಲು ಬಾಕಿ ಉಳಿದಿರೋದು, ಇಲ್ಲೇನಾದರೂ ಎಡುವುದ್ರೆ RCB ಈ ವರ್ಷದ IPL ನ ಜರ್ನಿಯನ್ನ ಮುಗಿಸ್ಬೇಕಾಗತ್ತೆ. CSK ವಿರುದ್ಧ ಗೆದ್ದು ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟು ಕಪ್ಪನ್ನ ಎತ್ಕೊಂಡ್ಬರ್ಲಿ ಅಂತ ವಿಶ್ ಮಾಡೋಣ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. RCB ಪ್ಲೇ ಆಫ್ ನ ಕನಸು ಜೀವಂತ. ಬರೀ RCB ಆಡಿ ಗೆಲ್ಲೋದಲ್ಲ, RCBಗೆ ಅನುಕೂಲವಾಗುವಂತಹ ಎಲ್ಲಾ ಸ್ಥಿತಿಗಳು IPL 2024ರಲ್ಲಿ ಆಗ್ತಾನೆ ಇದೆ ಅಂತ ಹೇಳಬೇಕು. ನಾನು ನಿನ್ನೆ ಮ್ಯಾಚ್ ಬಗ್ಗೆ ಒಂದಷ್ಟು ಮಾತಾಡ್ಬಿಡ್ತೀನಿ. ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ LSG ಲಕ್ನೋ ತಂಡದ ನಡುವೆ ನಡೆದಂತಹ ಮ್ಯಾಚ್. ಈ ಮ್ಯಾಚ್ ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ 19 ರನ್ಗಳಿಂದ ಭರ್ಜರಿಯಾಗಿ ಜಯವನ್ನ ಗಳಿಸುವುದರ ಮೂಲಕ ಪ್ಲೇ ಆಫ್ ನಿಂದ ಅಂದ್ರೆ IPL ನಿಂದ ತಾನು ಹೊರಗಡೆ ಹೋಗೋದಲ್ಲದೆ LSGಯನ್ನು ಸಹ ಆಲ್ಮೋಸ್ಟ್ 2024ರ IPL ನಿಂದ ಹೊರಗಡೆ ಕರ್ಕೊಂಡೋಗಿದೆ ತನ್ನ ಜೊತೆಗೆ ಅಂತಾನೆ ಹೇಳಬೇಕು. ನಿನ್ನೆ ಮೊದಲು ಬ್ಯಾಟಿಂಗ್ ಅನ್ನ ಮಾಡಿದಂತಹ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 208 ರನ್ಗಳಿಗೆ 4 ವಿಕೆಟ್ ಅನ್ನ ಕಳೆದುಕೊಂಡಿತ್ತು 20 ಓವರ್ಗಳಲ್ಲಿ. ಅಭಿಷೇಕ್ ಪೋರೆಲ್ 58 ರನ್ಗಳನ್ನ ಗಳಿಸಿದ್ರು. ಶಾಯ್ ಹೋಪ್ 38, ರಿಷಬ್ ಪಂತ್ 33, ಟ್ರಿಸ್ಟಾನ್ ಸ್ಟಬ್ಸ್ 52 ರನ್ಗಳನ್ನ ಬಾರಿಸುವ ಮೂಲಕ 208 ರನ್ಗಳ ಬೃಹತ್ ಟಾರ್ಗೆಟ್ ಅನ್ನ ಲಕ್ನೋಗೆ ನೀಡಿದ್ರು ಅಂತಾನೆ ಹೇಳಬೇಕು. ಲಕ್ನೋ ಈ ಟಾರ್ಗೆಟ್ ಅನ್ನ ಬೆನ್ನತ್ತಿದಂತಹ ಲಕ್ನೋ ಆರಂಭದಿಂದ ಬ್ಯಾಕ್ ಟು ಬ್ಯಾಕ್ ಎಲ್ಲಾ ವಿಕೆಟ್ ಗಳನ್ನ ಕಳ್ಕೊಂಡ್ಬಂತು. ಡಿಕಾಕ್ 12 ರನ್ನು, ಕ್ಯಾಪ್ಟನ್ KL ರಾಹುಲ್ 5 ರನ್ನು, ಸ್ಟೈನಿಸ್ 5 ರನ್ನು, ದೀಪಕ್ ಹೂಡಾ ಡಕ್ಔಟು, ಪೂರನ್ ಒಬ್ರೆ 27 ಎಸೆತಗಳಲ್ಲಿ 61 ರನ್ಗಳನ್ನ ಗಳಿಸುವುದರ ಮೂಲಕ ಆಪೋಸಿಟ್ ಟೀಮ್ಗೆ ಒಂದು ಭಯವನ್ನ ಸಹ ಹುಟ್ಟಿಸಿದ್ರು. ನಾನು ಕ್ರೀಸ್ ನಲ್ಲಿದ್ರೆ ಮೋಸ್ಟ್ಲಿ ನಿಮ್ಮ 208 ರನ್ಗಳ ಟಾರ್ಗೆಟ್ ಅನ್ನ ನಾನು ಚೇಸ್ ಮಾಡುವಲ್ಲಿ ಸಕ್ಸಸ್ ಆಗ್ತೀನಿ ಅನ್ನೋ ಭಯವನ್ನ ಮೂಡಿಸಿದ್ರು. ಆದ್ರೆ ಅವರನ್ನ ಕೂಡ ಮುಖೇಶ್ ಕುಮಾರ್ ಅವರು ಔಟ್ ಮಾಡ್ತಾರೆ. ಅದಾದ ನಂತರ ಆಯುಷ್ ಬದೋನಿ 6 ರನ್ನು, ಕೃಣಾಲ್ ಪಾಂಡ್ಯ 18 ರನ್ನು, ಅರ್ಷದ್ ಖಾನ್ 58. ಇವ್ರ ಕಡೆಯಿಂದ ಕೂಡ ಒಂದು ಅದ್ಭುತವಾದ ಇನ್ನಿಂಗ್ಸ್ ಬಂದಿದೆ. ಯುದ್ವೀರ್ ಸಿಂಗ್ 14, ರವಿ ಬಿಷ್ಣೋಯ್ 2, ನವೀನ್ ಉಲ್ ಹಕ್ 2. 20 ಓವರ್ಗಳಲ್ಲಿ 189 ರನ್ಗೆ 9 ವಿಕೆಟ್ಗಳನ್ನ ಕಳೆದುಕೊಳ್ಳುವುದರ ಮೂಲಕ LSG ತಂಡ ಡೆಲ್ಲಿ ವಿರುದ್ಧ ತನ್ನ ಸೋಲನ್ನ ಒಪ್ಪಿಕೊಂಡು RCBಗೆ ಪ್ಲೇ ಆಫ್ ನ ಹಾದಿಯನ್ನ ಇನ್ನಷ್ಟು ಸುಗಮ ಮಾಡಿಕೊಟ್ಟಿದೆ ಅಂತಾನೆ ಹೇಳ್ಬೇಕು. ಈಗ RCBಗೆ 18ನೇ ತಾರೀಕು ಅಂದ್ರೆ ಇದೇ ಶನಿವಾರ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ CSK ವಿರುದ್ಧ ಮ್ಯಾಚ್ ಇದೆ. ಈ CSK ವಿರುದ್ಧ ಮ್ಯಾಚ್ ನಲ್ಲಿ RCB ಗೆಲ್ಲಲೇಬೇಕಾದಂತಹ ಒತ್ತಡದಲ್ಲಿದೆ. ಗೆದ್ದರೆ ಮಾತ್ರ ಪ್ಲೇ ಆಫ್ ಹಂತಕ್ಕೆ ಎಂಟ್ರಿ ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಬರೀ ಗೆದ್ರೆ ಅಲ್ಲ, ಈ ಫಾರ್ ಎಕ್ಸಾಂಪಲ್ 1 ರನ್ನಿಂದನೋ 2 ರನ್ನಿಂದನೋ 5 ರನ್ನಿಂದನೋ ಅಥವಾ 10 ರನ್ನಿಂದನೋ ಗೆದ್ರೆ ಆಗಲ್ಲ. ನಿರ್ದಿಷ್ಟ ರನ್ ಇದೆ. ಮಿನಿಮಮ್ 18ರಿಂದ 20 ರನ್ಗಳ ಅಂತರದಲ್ಲಿ RCB ತಂಡ ಚೆನ್ನೈ ವಿರುದ್ಧ ಶನಿವಾರದ ಮ್ಯಾಚ್ ನಲ್ಲಿ ಗೆಲ್ಲಬೇಕಾಗತ್ತೆ. ಇದರ ಜೊತೆಗೆ ಅಂದ್ರೆ ಈ ರೀತಿ ಯಾಕೆ ಗೆಲ್ಲಬೇಕಾಗುತ್ತೆ ಅನ್ನೋದನ್ನ ನಾವು ನೋಡೋದಾದ್ರೆ, ರನ್ ರೇಟ್ ಅಂತ ಬಂದಾಗ CSK RCBಗಿಂತ 1 ಸ್ಟೆಪ್ ಮೇಲೆ ಇರುವ ಕಾರಣಕ್ಕೆ ಆ ರನ್ ರೇಟ್ನ ಆಧಾರದಲ್ಲಿ ಪ್ಲೇ ಆಫ್ಗೆ ಎಂಟ್ರಿ ಕೊಡುವ ಸಾಧ್ಯತೆಯು ಕೂಡ ಹೆಚ್ಚಾಗಿ ಇರೋದ್ರಿಂದ CSK ಮೇಲೆ 18ರಿಂದ 20 ರನ್ಗಳ ಅಂತರದಲ್ಲಿ ಗೆಲ್ಲಬೇಕು. ಅದರ ಜೊತೆಗೆ ಶನಿವಾರದ ವೆದರ್ ರಿಪೋರ್ಟ್ ಅನ್ನು ನಾನು ನೋಡಿದೆ. ಆ ಶನಿವಾರದ ವೆದರ್ ರಿಪೋರ್ಟ್ ಅಲ್ಲಿ ಬೆಂಗಳೂರಿನಲ್ಲಿ ಮಳೆ ಬರುತ್ತೆ ಅಂತ ಇದೆ. ಇಫ್ ಇನ್ ಕೇಸ್ ಬೆಂಗಳೂರಿನಲ್ಲಿ ಮಳೆ ಬಂದು ಮ್ಯಾಚ್ ಏನಾದರೂ ಡ್ರಾ ಅಂದ್ರೆ ಮೊನ್ನೆ ಆಯ್ತಲ್ಲ, ಅದರ 2 ಟೀಮ್ಗೂ 1 ಪಾಯಿಂಟ್ ಅಂತ ಬಂದ್ರೆ RCBಗೆ ಪ್ಲೇ ಆಫ್ ನ ಕನಸು ಬಗ್ನ CSK ಪ್ಲೇ ಆಫ್ಗೆ ಎಂಟ್ರಿ ಕೊಡುತ್ತೆ. ಮಳೆ ಬರದೇ ಇರುವುದರ ಜೊತೆಗೆ CSK ಮೇಲೆ ರನ್ ರೇಟ್ ಅನ್ನ ಮೇಂಟೈನ್ ಮಾಡಿಕೊಂಡು 18ರಿಂದ 20 ರನ್ಗಳ ಅಂತರದಲ್ಲಿ ಗೆದ್ದಿದ್ದೆ ಆದ್ರೆ RCB CSKನ ಮನೆಗೆ ಕಳಿಸಿ ಪ್ಲೇ ಆಫ್ಗೆ ಎಂಟ್ರಿ ಕೊಡ್ತಾರೆ. ಈಗ ಆಲ್ರೆಡಿ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟ ತಂಡಗಳನ್ನ ನಾವು ನೋಡೋದಾದ್ರೆ KKR ಎಂಟ್ರಿ ಕೊಟ್ಟಾಗಿದೆ, RR ಎಂಟ್ರಿ ಕೊಟ್ಟಾಗಿದೆ. ಇನ್ನ 3ನೇ ತಂಡವಾಗಿ ಹೈದರಾಬಾದ್ ಕೂಡ ಎಂಟ್ರಿ ಕೊಟ್ಟಿ ಆಗಿದೆ. ಆಲ್ಮೋಸ್ಟ್ ಅವ್ರಿಗೆ ಇನ್ನೂ ಕೂಡ 2 ಮ್ಯಾಚ್ಗಳು ಬಾಕಿ ಇದೆ. 4ನೇ ತಂಡವಾಗಿ ಪೈಪೋಟಿಯಲ್ಲಿ ಇರೋದು ಚೆನ್ನೈ ಹಾಗೂ RCB. 4ನೇ ತಂಡವಾಗಿ ಪ್ಲೇ ಆಫ್ಗೆ ಈ 2 ಟೀಮ್ನಲ್ಲಿ ಯಾರು ಎಂಟ್ರಿ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಶನಿವಾರ ಮ್ಯಾಚ್ ಇದೆ. ಆಲ್ಮೋಸ್ಟ್ ಶನಿವಾರದ ಮ್ಯಾಚ್ ಬೆಂಗಳೂರಿನಲ್ಲೇ ಇರೋದ್ರಿಂದ ಹೋಮ್ ಗ್ರೌಂಡ್ನ ಸಪೋರ್ಟ್ RCB ಟೀಮ್ಗೆ ಸಿಗೋದ್ರಿಂದ
ಬೆಂಗಳೂರಿನಲ್ಲಿ RCB ವರ್ಸಸ್ ಚೆನ್ನೈ ಮ್ಯಾಚ್ಗೆ ಯಾವ ಥರ ಕ್ರೇಜ್ ಇರುತ್ತೆ, ಬೇರೆ ಎಲ್ಲ ತಂಡಗಳ ಮೇಲೆ ಆಡುವ ಮ್ಯಾಚ್ಗಿಂತ RCB ವರ್ಸಸ್ ಚೆನ್ನೈ ಮ್ಯಾಚ್ಗೆ ಬೆಂಗಳೂರಿನಲ್ಲಿ ಅದು ಎಸ್ಪೆಷಲಿ ತುಂಬ ಕ್ರೇಜ್ ಅಂತೂ ಇರುತ್ತೆ. ಹೋಮ್ ಗ್ರೌಂಡ್ನ ಸಪೋರ್ಟ್ನಲ್ಲಿ ಫ್ಯಾನ್ಸ್ನ ಮಧ್ಯೆ ಈ ಮ್ಯಾಚನ್ನು 18ರಿಂದ 20 ರನ್ಗಳ ಅಂತರದಲ್ಲಿ ಗೆದ್ದು ಪ್ಲೇ ಆಫ್ಗೆ RCB ಎಂಟ್ರಿ ಕೊಡುತ್ತಾ. ಇನ್ನೊಂದೇ ಮೆಟ್ಟಿಲು ಬಾಕಿ ಉಳಿದಿರೋದು, ಇಲ್ಲೇನಾದರೂ ಎಡುವುದ್ರೆ RCB ಈ ವರ್ಷದ IPLನ ಜರ್ನಿಯನ್ನು ಮುಗಿಸ್ಬೇಕಾಗತ್ತೆ. ನಿಮ್ಗೇನನ್ಸುತ್ತೆ, ಶನಿವಾರದ ಮ್ಯಾಚಲ್ಲಿ ಏನಾಗ್ಬೋದು? ಮಳೆ ಬರಬಾರ್ದು ಅಂತ ಫಸ್ಟ್ ನಾವು RCB ಫ್ಯಾನ್ಸ್ ದೇವ್ರ ಹತ್ರ ಬೇಡ್ಕೊಳ್ಳೋಣ. ಅದರ ಜೊತೆಗೆ CSK ವಿರುದ್ಧ ಗೆದ್ದು ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟು ಕಪ್ಪನ್ನ ಎತ್ಕೊಂಡ್ಬರ್ಲಿ ಅಂತ ವಿಶ್ ಮಾಡೋಣ. ಓವರ್ ಆಲ್ ಶನಿವಾರದ ಮ್ಯಾಚ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. Beat Plus Karnataka.